ಸದ್ಯ ಸಚಿವ ಸಂಪುಟ ವಿಸ್ತರಣೆಯತ್ತ ಅನ್ನುವಂಗಾಗಿದೆ. ಇನ್ನೊಂದೆರಡು ದಿನದಲ್ಲಿ ಸಂಪುಟ ವಿಸ್ತರಣೆ ಕನ್ಫರ್ಮ್ ಆಗೋ ಸಾಧ್ಯತೆ ಇದೆ. ಜುಲೈ 5ನೇ ತಾರೀಕು ಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಡೆಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಜುಲೈ 6 ಮತ್ತು 7 ಹೈಕಮಾಂಡ್ ಜೊತೆ ಚರ್ಚೆ ಇದೆ. ಜುಲೈ 10ರಿಂದ 12ರೊಳಗೆ ಸಂಪುಟ ವಿಸ್ತರಣೆಯಾಗೋ ಸಾಧ್ಯತೆ ಇದೆ. ಮಹಿಳಾ ಕೋಟಾದಡಿ ಸಚಿವ ಸ್ಥಾನಕ್ಕೆ ಭಾರೀ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಮಾಜಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮತ್ತೆ ಮಂತ್ರಿಗಿರಿ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ಮೂಡಿಗೆರೆಯ ಶಾಸಕಿ ನೈನಾ ಮೋಟಮ್ಮ ಜೊತೆಗೆ ಉಮಾಶ್ರೀ ಅವರ ಹೆಸರು ಕೂಡ ರೇಸ್ನಲ್ಲಿ ಓಡ್ತಾ ಇದೆ. ಸೊ ಹೆಣ್ಮಕ್ಳಲ್ಲಿ ಯಾರು ಈ ಸಲ ಮಿನಿಸ್ಟರ್ ಆಗ್ತಾರೆ, ಎಷ್ಟು ಜನ ಆಗ್ತಾರೆ ಒಂದು ಪ್ರಶ್ನೆ. ಅಂಡ್ ಹೊಸಬ್ರಿಗೆ ಎಷ್ಟು ಅವಕಾಶ ಮಾಡಿಕೊಡ್ತಾರೆ. ಈಗ ಆಲ್ರೆಡಿ ಸೀನಿಯರ್ಸ್ಗಳನ್ನೇ 12 ಜನರನ್ನು ಹಾಕೊಂಡಿದ್ದಾರೆ. ಹೊಸಬ್ರಿಗೆ ಎಷ್ಟು ಅವಕಾಶ ಸಿಗತ್ತೆ, ಮತ್ತೆ ಸೀನಿಯರ್ಸ್ನೇ ಎಷ್ಟು ಜನರನ್ನು ತುಂಬ್ಕೊಂತಾರೆ, ಯಾರ್ಯಾರ ಬಣದವ್ರು ಎಷ್ಟು ಜನ ಇರ್ತಾರೆ, ಇವೆಲ್ಲವೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. 2ನೇ ಹಂತದ ಈ ಕ್ಯಾಬಿನೆಟ್ ಯಾರೆಲ್ಲ ಇರ್ತಾರೆ 2ನೇ ಹಂತದಲ್ಲಿ, ಎಷ್ಟು ಜನಕ್ಕೆ ಅಂದ್ರೆ ಎಸ್ ಇನ್ನೊಂದು 20 ಜನಕ್ಕೆ ಬಾಕಿ ಉಳಿಸ್ಕೊಂಡಿದ್ದಾರೆ. 20 ಜನ ಯಾರ್ಯಾರು ಇರ್ತಾರೆ, ಯಾವ ಬಣದವ್ರು ಇರ್ತಾರೆ, ಹೆಣ್ಮಕ್ಳಿಗೆ ಅವಕಾಶ ಎಷ್ಟು ಜನಕ್ಕೆ ಸಿಗತ್ತೆ. ಎಲ್ಲಾದ್ರಲ್ಲೂ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಅಂದ್ರು, ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂದ್ರು, ಶಕ್ತಿ ಯೋಜನೆ ಕೊಟ್ರು. ಆದ್ರೂ ಕೂಡ ಮೊದಲನೇ ಹಂತದಲ್ಲಿ ಒಬ್ಬ ಹೆಣ್ಮಕ್ಳಿಗೂ ಪ್ರಮಾಣ ವಚನ ತಗೊಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ಲಿಲ್ಲ ಕಾಂಗ್ರೆಸ್. ಬಟ್ ಈ ಸಲ ಅದ್ರಲ್ಲಿ ಯಾರ್ಯಾರು ಇರ್ತಾರೆ. ಕಳೆದ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಿನಿಸ್ಟರ್ ಆಗಿದ್ರು. ಅಗೇನ್ ಅವ್ರು ಆಗ್ತಾರ ಒಂದು ಪ್ರಶ್ನೆ. ಲಾಬಿ ನಡೆಸ್ತಾ ಇರುವಂತವರ ಸಂಖ್ಯೆಯೂ ಕೂಡ ಜಾಸ್ತಿ ಇದೆ. ಸೊ ಹಾಗಾಗಿ ಯಾರಾಗ್ತಾರೆ ಅನ್ನುವಂಥದ್ದು ಕುತೂಹಲ. ಈಗ ಪರಿಷತ್ ಎಲೆಕ್ಷನ್ಗೆಲ್ಲ ಪಕ್ಷೇತರವಾಗಿ ನಿಂತ್ಕೊಂಡಿದ್ದ ಈ MLA ರೂಪ ಅವ್ರುಗಳೆಲ್ಲ ಸಪೋರ್ಟ್ ಮಾಡಿದ್ರು. ಅವ್ರಿಗೇನಾದರೂ ಆಮಿಷ ಕೊಟ್ಟಿದ್ರ ಮಿನಿಸ್ಟ್ರಿಗಿರಿ ಕೊಡ್ತೀವಿ ಅಂತ. ಸೊ ಅವ್ರನ್ನೂ ಕೂಡ ಇಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತಾ, ಮಾಡ್ತಾರಾ? ಉಳ್ದಂಗೆ ನಯನಾ ಮೋಟಮ್ಮ ಜೊತೆಗೆ ಉಮಾಶ್ರೀ ಅವರು, ಕರೆಮ್ಮ ನಾಯ್ಕ, ಹೀಗೆ ಇನ್ನೂ ಹಲವು ಕಾಂಗ್ರೆಸ್ನ ಮಹಿಳಾ MLAಗಳಿದಾರಲ್ಲ, ಇವ್ರು ಯಾರು ಇರ್ತಾರೆ ರೇಸ್ನಲ್ಲಿ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಆಮೇಲೆ ಈ ಕಾಸ್ಟ್ ವೈಸ್ ಅಂತ ನೋಡ್ತಾ ಹೋಗೋದಾದ್ರೆ ಧರ್ಮಾಧಾರಿತ, ಜಾತಿ ಆಧಾರಿತ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ, ಪ್ರಾದೇಶಿಕವಾರು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ, ಈಗ ಯಾರಾದರೂ ಮುನಿಸ್ಕೊಳ್ಳೋ ಸಾಧ್ಯತೆ ಇದೆಯಾ? ಖಾತೆ ಅದು ಬೇಡ ಇದು ಬೇಡ, ಅದು ಆಮೇಲಿನ ಲೆಕ್ಕಾಚಾರ, ಆಮೇಲಿನ ಆಟ. ಈಗ ಖಾತೆ ಸಿಗಬೇಕಲ್ಲ, ಮೊದಲು ಯಾವುದೋ ಒಂದು ಸಚಿವರು ಅಂತ ಅನ್ನಿಸ್ಕೋಬೇಕಲ್ಲ, ಅದ್ರೊಳಗೆ ಯಾರೆಲ್ಲ ಬರ್ತಾರೆ ಕುತೂಹಲ ಮೂಡಿಸ್ತಾ ಇದೆ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಓಕೆ, ಮತ್ತಷ್ಟು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ನನ್ನ ಇಬ್ರು ಪ್ರತಿನಿಧಿಗಳು ಧ್ರುವ ಮತ್ತು ರಂಜನ್ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಧ್ರುವ, ನನ್ನ ಮೊದಲನೇ ಪ್ರಶ್ನೆ, 2ನೇ ಹಂತದ ಈ ಕ್ಯಾಬಿನೆಟ್ನಲ್ಲಿ ಏನೆಲ್ಲ ಹೊಸತನವನ್ನ ನಿರೀಕ್ಷೆ ಮಾಡಬಹುದು? ಜಾತಿ ಆಧಾರಿತ, ಪ್ರಾದೇಶಿಕವಾರು, ಹೆಣ್ಣುಮಕ್ಳಿಗೆ ಎಷ್ಟು ಜನ ಕೊಡ್ಬೋದು, ನಿರೀಕ್ಷೆಯನ್ನು ಇಟ್ಕೋಬಹುದು? ಯಾರೆಲ್ಲ ರೇಸ್ನಲ್ಲಿದ್ದಾರೆ ಧ್ರುವ? ವಿದ್ಯಾ, ಮುಖ್ಯವಾಗಿ ಈಗ 2ನೇ ಹಂತದ ಸಂಪುಟ ವಿಸ್ತರಣೆ ಮುನ್ನೆಲೆಗೆ ಬಂದಿದೆ. ಇದರಲ್ಲಿ 20 ಸಚಿವ ಸ್ಥಾನ ಖಾಲಿ ಇದ್ದಾವೆ. ಆದ್ರೆ ಈಗ ಹೈಕಮಾಂಡ್ ನಾಯಕರು ಈಗ ಪರಿಗಣನೆಗೆ 18 ಜನರಿಗೆ ಸಚಿವ ಸ್ಥಾನವನ್ನ ನೀಡ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ಈ ಒಂದು ಪಟ್ಟಿ ಈಗ ದೊಡ್ಡದಿದೆ. ಸುಮಾರು 40ಕ್ಕೂ ಹೆಚ್ಚು ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಇದರಲ್ಲಿ ಹಳೆ ಮುಖಗಳು, ಹಿರಿಯರು ಸಾಕಷ್ಟು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಈ ಹಿಂದೆ 14 ಜನ ಕಲ್ಯಾಣ ಕರ್ನಾಟಕ ಭಾಗದ ಮೌಲ್ಯಗಳು ಅವರನ್ನ ಬಂದು ಭೇಟಿಯಾಗಿ ಸಲೀಂ ಅಹಮದ್ ಅವರ ಪರವಾಗಿ ಅವರಿಗೆ ಸಚಿವ ಸ್ಥಾನವನ್ನ ನೀಡಿ ಅಂತ ಹೇಳಿದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನ ಕೂಡ ನೀಡ್ತಾರೆ. ಈಗಾಗಲೇ ಸಾಕಷ್ಟು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ತುಂಬಾ ಜನ ಸಚಿವ ಸ್ಥಾನಕ್ಕಾಗಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಇವೆಲ್ಲವನ್ನ ಹೈಕಮಾಂಡ್ ನಾಯಕರಿಗೆ ಬಿಡ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ 4 ಜನರ ಹೆಸರು, ಅಂದ್ರೆ 4 ಲೀಡರ್ಗಳು ಒಂದೊಂದು ಹೆಸರನ್ನ ಆಯ್ಕೆ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಡಿಕೆ ಶಿವಕುಮಾರ್ ಅವರ ಲಿಸ್ಟ್ ಅಲ್ಲಿ ಒಂದಿಷ್ಟು ಜನ ಇದ್ದಾರೆ. ಇನ್ನು ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಜವಾಬ್ದಾರಿ ಇದೆ. ತಮ್ಮ ಆಪ್ತರನ್ನ ಉಳಿಸ್ಕೊಳ್ಬೇಕು. ಅದರಲ್ಲಿ ಮೊದಲ ಹಂತದಲ್ಲಿ ಅವರ ಆಪ್ತರ ಅಷ್ಟು ಜನರಿಗೂ ಕೂಡ ಸಚಿವ ಸ್ಥಾನವನ್ನ ನೀಡಿಸ್ಲಿಕ್ಕೆ ಆಗಿರ್ಲಿಲ್ಲ. ಅದರಲ್ಲಿ ಈಗ ಜಮೀರ್ ಅಹಮದ್ರನ್ನ ಈ ಬಾರಿ ಪರಿಗಣನೆಗೆ ತೆಗೆದುಕೊಳ್ತಾರ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆಯಾಗಿದೆ. ಸಂತೋಷ್ ಲಾಡ್ ಅವರನ್ನ ತಗೊಳ್ಬೇಕು, HC ಮಹದೇವಪ್ಪ ಅವರನ್ನ ಸಿದ್ದರಾಮಯ್ಯನವರು ಉಳಿಸ್ಕೋಬೇಕು. ಈ ಕಡೆ ಹಳೆ ಮೈಸೂರು ಭಾಗದಲ್ಲಿ ಪಿರಿಯಪಟ್ಟಣ ವೆಂಕಟೇಶ್ ಅವರನ್ನ ಉಳಿಸ್ಕೋಬೇಕು, ಪುಟ್ಟರಂಗ ಶೆಟ್ಟಿ ಅವರಿಗೆ ಅವಕಾಶವನ್ನ ನೀಡಬೇಕು. ಸೊ ಸಿದ್ದರಾಮಯ್ಯನವರು ಈಗ ಯಾರನ್ನೆಲ್ಲ ಹಿಂದ ವರ್ಗದಲ್ಲಿ ಅವರು ಯಾರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಈಗಾಗಲೇ ಅವರ ಸಮುದಾಯದಲ್ಲಿ ಇಬ್ಬರಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ.
ಬೈರತಿ ಸುರೇಶ್ ಇರ್ಬೋದು, ಆನಂತರ ಅವರ ಪುತ್ರರಿಗೆ ಈಗಾಗಲೇ ಸಚಿವ ಸ್ಥಾನ ಸಿಕ್ಕಿದೆ. ಹಾಗಾಗಿ ಅಹಿಂದ ನಾಯಕ ಅಂತ ಗುರುಸ್ಕೊಂಡಿರುವಂತಹ ಸಿದ್ದರಾಮಯ್ಯನವರಿಗೆ ಈಗ ಚಾಲೆಂಜ್ ಇರುವಂತದ್ದು ತಮ್ಮ ಫಾಲೋವರ್ಸ್ ಗಳಿಗೆ ಸಚಿವ ಸ್ಥಾನವನ್ನ ನೀಡಬೇಕಾಗಿರುವಂತದ್ದು. ಇನ್ನೊಂದ್ ಕಡೆ BK ಹರಿಪ್ರಸಾದ್ ಅವರು ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಆಪ್ತ ಬಳಗದವರಿಗೆ ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಒಂದಿಷ್ಟು ಪಟ್ಟಿಯನ್ನ ಒಂದಿಷ್ಟು ಚರ್ಚೆಯನ್ನ ನಡೆಸಿದ್ದಾರೆ. ಇನ್ನೊಂದ್ ಕಡೆ ಮುಸ್ಲಿಂ ಕೋಟದಿಂದ ಕೂಡ ಸಾಕಷ್ಟು ಸ್ಪರ್ಧೆ ಇದೆ. ಸಲೀಂ ಅಹಮದ್ ಇದ್ದಾರೆ, ತನ್ವೀರ್ ಸೇಠ್ ಇದ್ದಾರೆ. ಈ ಕಡೆ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಕೇಳಿ ಬರ್ತಾ ಇದೆ. DK ಶಿವಕುಮಾರ್ ಜೊತೆ ಅತ್ಯಾಪ್ತರಾಗಿದ್ದಂತಹ ಹ್ಯಾರಿಸ್ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇದನ್ನ ಯಾವ ರೀತಿ ಲೆಕ್ಕ ಹಾಕ್ತಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರು DK ಶಿವಕುಮಾರ್ ಅವರನ್ನ ಬದಲು ಮಾಡುವಂತ ಸಂದರ್ಭದಲ್ಲೇ ಒಂದು ಮಾತನ್ನ ಹೇಳಿದ್ರು, ಬದಲಾವಣೆಯನ್ನ ಮಾಡ್ತಾ ಇದೀವಿ ಅಂದ್ರೆ ಹೊಸಬ್ರಿಗೆ ಅವಕಾಶವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿರುವಂತಹ ಕಾಂಪಿಟೇಷನ್ ಅನ್ನು ನೋಡ್ರೆ ಹಳಬ್ರೆ ಈಗಾಗಲೇ ಸಾಕಷ್ಟು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಮುನ್ನೆಲೆಗೆ ಬರ್ತಾರೆ. SC ಮಹದೇವಪ್ಪ ಅವರಿಗೆ ಅವಕಾಶವನ್ನ ನೀಡಬೇಕು, HK ಪಾಟೀಲ್ ಅವರಿಗೆ ಅವಕಾಶವನ್ನ ನೀಡಬೇಕು. ಈ ಹಳೆ ಶಾಸಕರೇ ಈಗಾಗಲೇ ಲಾಬಿಯನ್ನ ಹಳೆ ಮಂತ್ರಿಗಳೇ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಸೊ ಹೊಸಬ್ರಿಗೆ ಅವಕಾಶಗಳು ಸಿಗೋದು ಬಹಳಷ್ಟು ಕಠಿಣ ಆಗಿದೆ. ಆದ್ರೆ ಅದರ ನಡುವೆ ಮಾಗಡಿಯ ಶಾಸಕ ಬಾಲಕೃಷ್ಣ ಅವರು ಒಂದು ವಿಶ್ವಾಸದಲ್ಲಿ ಇದ್ದಾರೆ, ನಮಗೆ ಅವಕಾಶ ಸಿಗುತ್ತೆ ಅಂತ. ಬೇಳೂರು ಗೋಪಾಲ್ ಕೃಷ್ಣನವರು ಇದ್ದಾರೆ, ವಿಜಯಾನಂದ ಕಾಶಪ್ಪನವರು ಇದ್ದಾರೆ. ಸೊ ಈ ಒಂದು ಪಟ್ಟಿ ಕೂಡ ದೊಡ್ಡದಾಗಿ ಹೋಗ್ತಾ ಇದೆ. ಈಗ ಪ್ರಾದೇಶಿಕವಾರು ಅವಕಾಶಗಳನ್ನ ನೀಡಬೇಕು, ಜಾತಿವಾರು ಅವಕಾಶವನ್ನ ನೀಡಬೇಕು. ಇನ್ನೊಂದ್ ಕಡೆ ಈಡಿಗ ಸಮುದಾಯದಲ್ಲಿ ಕೂಡ ಪ್ರಬಲ ಪೈಪೋಟಿ ನಡೀತಾ ಇದೆ. ಈ ಕಡೆ ಮಧು ಬಂಗಾರಪ್ಪನವರು ನಾ ಶಿವಮೊಗ್ಗದಿಂದ ನನಗೆ ಕೊಡಿ ಅಂತ ಹೇಳ್ತಾ ಇದ್ರೆ, ಬೇಳೂರು ಗೋಪಾಲ್ ಕೃಷ್ಣ ಅವರು DK ಶಿವಕುಮಾರ್ ಅವರನ್ನ ಪದೇ ಪದೇ ಬಂದು ಭೇಟಿ ಆಗ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು DK ಶಿವಕುಮಾರ್ ಅವರ ಪಟ್ಟಿಯನ್ನ ತರಿಸ್ಕೊಳ್ತಾರೆ, ಸಿದ್ದರಾಮಯ್ಯ ಅವರ ಪಟ್ಟಿಯನ್ನ ತರಿಸ್ಕೊಳ್ತಾರೆ. ಎಲ್ಲರೂ ಚರ್ಚೆಯನ್ನ ಮಾಡಿ ಅಂತಿಮವಾಗಿ 18 ಜನರಿಗಷ್ಟೇ ಅವಕಾಶವನ್ನ ನೀಡ್ತಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಇನ್ನೊಂದೆರಡರನ್ನ ಯಾರಾದ್ರೂ ಅತಿಯಾಗಿ ಬಂಡಾಯವನ್ನ ಎದ್ರೆ ಏನಾದ್ರೂ ಇದಕ್ಕೆ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ, ಪಕ್ಷ ಸಂಘಟನೆಯಲ್ಲಿ ಏನಾದ್ರೂ ಹಿನ್ನಡೆ ಆಗುತ್ತೆ ಅಂದ್ರೆ ಮುಂದಿನ ಹಂತದಲ್ಲಿ ಈ 2 ಸ್ಥಾನಗಳನ್ನ ನೀಡೋಣ ಅನ್ನುವಂತ ಒಂದು ದೃಷ್ಟಿಯಲ್ಲಿ ಹೈಕಮಾಂಡ್ ನಾಯಕರು ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇನ್ನೊಂದು ಕಡೆ ಮಹಿಳಾ ಕೋಟದಲ್ಲಿ ಕೂಡ ಈಗಾಗಲೇ ಕಾಂಪಿಟೇಷನ್ ಜಾಸ್ತಿ ಆಗಿ ಹೋಗಿದೆ. ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮುನ್ನೆಲೆಗೆ ಬಂದಿದೆ, ಅವರಿಗೆ ಬಹುತೇಕ ಖಚಿತ ಅಂತ ಹೇಳ್ಬೋದು. ಆದ್ರೆ ಇದ್ರ ರೂಪಾ ಶಶಿಧರ್ ಅವರು ಈಗಾಗಲೇ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಮುನಿಯಪ್ಪನವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ, ಆದ್ರೆ ಅವ್ರು ಹೇಳಿದ ಖಾತೆಯನ್ನ ಕೊಟ್ಟಿಲ್ಲ. ಅವರನ್ನ ಸಮಾಧಾನ ಮಾಡ್ಲಿಕ್ಕೆ ಅವರ ಪುತ್ರಿಗೆ ಏನಾದ್ರೂ ಅವಕಾಶ ಕೊಡಬಹುದು ಅನ್ನುವಂತ ಲೆಕ್ಕಾಚಾರಗಳಿದ್ದಾವೆ. ಇನ್ನೊಂದು ಕಡೆ ಉಮಶ್ರೀ ಅವರು ಈ ಹಿಂದೆ ಸಚಿವೆ ಆಗಿ ತಮ್ಮ ಕೆಲಸವನ್ನ ಕೂಡ ಮಾಡಿದ್ರು. ಈಗ MLC ಆಗಿದ್ದಾರೆ. ಅವರು ಕೂಡ ನನಗೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ. ನಾಯನ ಮೋಟಮ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಸೊ ಹೀಗಾಗಿ ಮಹಿಳಾ ಕೋಟದಲ್ಲಿ ಯಾರನ್ನ ಆಯ್ಕೆ ಮಾಡ್ತಾರೆ, ಮುಸ್ಲಿಂ, ಅದಾದ ನಂತರ ಅಹಿಂದ ವರ್ಗದಲ್ಲಿ ದಲಿತರನ್ನ ಯಾರನ್ನ ಆಯ್ಕೆ ಮಾಡ್ತಾರೆ, ಈ ಜಾತಿವಾರು, ಪ್ರಾದೇಶಿಕವಾರು, ಇವೆಲ್ಲವೂ ಕೂಡ ಹೈಕಮಾಂಡ್ ನಾಯಕರ ಮುಂದಿರುವಂತಹ ಸವಾಲುಗಳು. ಸೊ ಮುಂದೆ ಹೈಕಮಾಂಡ್ ನಾಯಕರು ಈ ಒಂದು ಮುಂದಿನ ವಾರದಲ್ಲಿ ಈ ಒಂದು ಪಟ್ಟಿಯನ್ನ ಪ್ರಕಟ ಮಾಡುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಎಲ್ಲರೂ ಕೂಡ ಕುತೂಹಲ ಆಗಿದ್ದಾರೆ. ಇನ್ನು ದೆಹಲಿ ಯಾತ್ರೆಯನ್ನ ಕೈಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದಾವೆ. ಥ್ಯಾಂಕ್ ಯು ಡೀಟೇಲ್ಸ್ಗೆ ಧ್ರುವ. ಇನ್ನು ಇದೇ ವಿಚಾರವಾಗಿ ಮಗದಷ್ಟು ಅಪ್ಡೇಟ್ಸ್ನ ನನ್ನ ಕಲಿಗ ರಂಜನ್ ನೀಡ್ತಾ ಹೋಗ್ತಾರೆ. ರಂಜನ್, ಕಾಂಗ್ರೆಸ್ನಲ್ಲಿ ಲೆಕ್ಕ ಹಾಕಿದ್ರೆ ಬಹುಶಃ 3 ಕ್ಯಾಬಿನೆಟ್ ರಚನೆ ಮಾಡ್ಬೋದು, ಅಷ್ಟೊಂದು ಜನ ಆಕಾಂಕ್ಷಿಗಳಿದ್ದಾರೆ. ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ? ಹಿರಿಯರಿಗೆ ಅವಕಾಶ ಕೊಟ್ಟಿದ್ರು, ಅನುಭವ ಇರುವಂತವ್ರಿಗೆ ಹೊಸಬ್ರಿಗೆ ಮಣೆ ಹಾಕುವ ಸಾಧ್ಯತೆ ಅಂಡ್ ಲಾಬಿ ನಡೆಸ್ತಾ ಇರೋರು ಯಾರು? ಇನ್ ಕೇಸ್ ಸಿಗತ್ತೆ ಅಂತ ಅಂದ್ಕಂಡು ಸಿಕ್ಕಿಲ್ಲ ಅನ್ನೋರು ರೊಚ್ಚಿಗೇಳುವ ಸಾಧ್ಯತೆ ಎಷ್ಟಿದೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಏನ್ ಚರ್ಚೆ ಆಗ್ತಿದೆ ರಾಜಕೀಯ ವಲಯದಲ್ಲಿ ಔಟ್ಸೋರ್ಸ್ ಪ್ರಕಾರ? ರಂಜನ್. ಖಂಡಿತವಾಗ್ಲೂ ವಿದ್ಯಾ ಮಲ್ನಾಡು, ಒಂದ್ ಕಡೆಯಿಂದಾಗಿ ವಿಧಾನ ಪರಿಷತ್ ಚುನಾವಣೆ ಆಯ್ತಲ್ವಾ. ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಲೆಕ್ಕಾಚಾರವನ್ನ ಜೊತೆಗೆ ಕಾಂಗ್ರೆಸ್ನ ಗೇಮ್ ಪ್ಲಾನಿಂಗ್ ಅನ್ನ ಬಹು ಯಶಸ್ವಿಯಾಗಿ ಕಾಂಗ್ರೆಸ್ ಪ್ರೊಜೆಕ್ಟ್ ಮಾಡುತ್ತೆ. ಅದಾದ ಬಳಿಕ ಮೊದಲ ಹಂತದ ಸಚಿವ ಸಂಪುಟ ರಚನೆ. ಈ ಒಂದು ಸಚಿವ ಸಂಪುಟ ರಚನೆಯಲ್ಲಿ ಒಂದ್ ಕಡೆಯಿಂದ ಅಹಿಂದ ನಾಯಕತ್ವದ ಬಣ, ಜೊತೆಗೆ ಬಣ ರಾಜಕೀಯ, ಜಾತಿ ಸಮೀಕರಣದ ಲೆಕ್ಕಾಚಾರಗಳು ಇವೆಲ್ಲವನ್ನ ಮುಂದಿಟ್ಕೊಂಡು ಒಂದ್ ಕಡೆಯಿಂದಾಗಿ ಹೈಕಮಾಂಡ್ನತ್ತ ಪ್ರೆಷರ್ ಅಂದ್ರೆ ಒತ್ತಡವನ್ನ ಹೇರುವಂತ ಕೆಲಸವನ್ನ ರಾಜಕೀಯ ಹಿರಿಯ ಅಂದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕರು ಮಾಡಿದ್ರು. ಅದಾದ ಬಳಿಕ ಆ ಒಂದು ಹಿರಿಯ ನಾಯಕರ ಪ್ಲಾನ್ ಇದೆಯಲ್ಲ, ಆ ಒಂದು ಸ್ಟ್ರಾಟಜಿ ಇದೆಯಲ್ಲ, ಈ ಒಂದು ಸ್ಟ್ರಾಟಜಿ ಮೊದಲ ಸಚಿವ ಸಂಪುಟ ರಚನೆಯಲ್ಲಿ ವರ್ಕೌಟ್ ಆಗಿತ್ತು. ಈಗ ಎರಡನೇ ಸಚಿವ ಸಂಪುಟದ ರಚನೆ. ಮೊದಲ ಸಚಿವ ಸಂಪುಟ ರಚನೆಯಲ್ಲಿ ನೀವು ಹೇಳಿದಂಗೆ ಹಿರಿಯ ನಾಯಕರಿಗೆ ಜೊತೆಗೆ ಇವರಿಗೆ ಅಂದ್ರೆ ನಮ್ಮ ಕಡೆಯವರಿ, ನಮ್ಮ ಬಣರಿ ಅನ್ನುವಂತಹ ಮಟ್ಟದಲ್ಲಿ ಯಾವೆಲ್ಲ ಸಚಿವರನ್ನ ಗುರುತಿಸಿದ್ರು ಆ ಒಂದು ಸಚಿವರಿಗೆ ಮಣೆಯನ್ನ ಹಾಕಲಾಗಿತ್ತು. ಆದ್ರೆ ಎರಡನೇ ಒಂದು ಸಚಿವ ಸಂಪುಟ ರಚನೆಯಲ್ಲಿ ಮತ್ತದೇ ಹಿರಿಯ ನಾಯಕರಿಗೆ ಮಣೆ ಹಾಕ್ತಾರ ಅನ್ನುವಂತ ಕೂಡ ಪ್ರಶ್ನೆ ಇರುವಂತದ್ದು. ಜೊತೆಗೆ ಈ ಎಲ್ಲ ಅಂದ್ರೆ ಒಂದ್ ಕಡೆಯಿಂದಾಗಿ ಬಣ ರಾಜಕೀಯ ಇರ್ಬೋದು, ಅಹಿಂದ ನಾಯಕತ್ವ ಇರ್ಬೋದು,
ಒಂದ್ ಕಡೆಯಿಂದಾಗಿ ಜಾತಿ ಸಮೀಕರಣದ ಲೆಕ್ಕಾಚಾರ ಇರಬಹುದು, ಅಥವಾ ಇವೆಲ್ಲವನ್ನ ಮೂರು ಒಂದು ಪ್ರಮುಖ ಆಧಾರಗಳನ್ನ ಮುಂದಿಟ್ಕೊಂಡ ಸಂದರ್ಭದಲ್ಲಿ ಹೈಕಮಾಂಡ್ ಡಿಸೈಡ್ ಮಾಡುವಂಥದ್ದು. ಅಂದ್ರೆ ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ ಏನಿದೆ ಅಂತ ಹೇಳಿದ್ರೆ, ಒಂದ್ ಕಡೆಯಿಂದಾಗಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಶಾಸಕರು ಈಗಾಗಲೇ ಏನೆಲ್ಲ ಹೋಗಿ ಲಾಬಿ ಮಾಡ್ತಿದಾರಲ್ವಾ ಹೈಕಮಾಂಡ್ ನಲ್ಲಿ, ಯಾವೆಲ್ಲ ಶಾಸಕರು ಲಾಬಿ ಮಾಡ್ತಿದ್ದಾರೆ, ಆ ಒಂದು ಶಾಸಕರ ಆ ಒಂದು ಅವರವರ ಕ್ಷೇತ್ರದಲ್ಲಿ ಯಾವ ರೀತಿಯಾದ ಕಾರ್ಯಕ್ಷಮತೆ ಇದೆ, ಜೊತೆಗೆ ಅವರ ಒಂದು ವರ್ಚಸ್ಸು ಹೇಗಿದೆ, ಜೊತೆಗೆ 2028ರ ಚುನಾವಣೆಗೆ ಈ ಒಂದು ಶಾಸಕರಿಗೆ ನಾವು ಸಚಿವ ಸ್ಥಾನ ಕೊಟ್ಟಂತ ಸಂದರ್ಭದಲ್ಲಿ ಆಯಾ ಒಂದು ಕ್ಷೇತ್ರದಲ್ಲಿ ನಮಗೆ ಪ್ರಾಬಲ್ಯ ಹೆಚ್ಚಾಗುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ಕೂಡ ಯೋಚನೆ ಮಾಡ್ತಿರುವಂತದ್ದು. ಈಗಾಗಲೇ ಸುಮಾರು ಈ ಒಂದು ತಿಂಗಳಿಂದಲೇ ಈ ಒಂದು ಸಚಿವ ಸಂಪುಟದ 2ನೇ ರಚನೆಯ ವಿಚಾರವಾಗಿ ಸಾಕಷ್ಟು ಬೆಳವಣಿಗೆ ಕಂಡು ಬರ್ತಿರುವಂತದ್ದು. DK ಶಿವಕುಮಾರ್ ಅವರು ಜೊತೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾಗಿರುವಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಯಾರಿಗೆ ಮಣೆ ಹಾಕ್ತಾರೆ ಅನ್ನುವಂಥದ್ದು ಕೂಡ ಒಂದು ಪ್ರಮುಖವಾಗ್ತಾ ಹೋಗುತ್ತೆ. ಒಂದ್ ಕಡೆಯಿಂದಾಗಿ ಸಿಎಂ ಸಿದ್ದರಾಮಯ್ಯನವರು ಮೊದಲ ಹಂತದ ಸಂಪುಟ ರಚನೆಯಲ್ಲಿ ತಮಗೆ ಬೇಕಾದಂತಹ ಸಚಿವರಿಗೆ, ತಮಗೆ ಬೇಕಾದಂತಹ ಶಾಸಕರಿಗೆ ಸ್ಥಾನವನ್ನ ಕೊಡಿಸುವಲ್ಲಿ ಭಾಗಶಃ ಯಶಸ್ವಿಯಾಗಿದ್ರೆ, ಮತ್ತೊಂದು ಕಡೆಯಿಂದಾಗಿ ತಮ್ಮ ಪುತ್ರರಿಗೆ ಸಚಿವ ಸ್ಥಾನ ಕೊಡುವಲ್ಲಿ ಯಶಸ್ವಿಯಾಗಿದ್ರು. ಆದ್ರೆ 2ನೇ ಹಂತದಲ್ಲಿ ಒಂದ್ ಕಡೆಯಿಂದಾಗಿ ನೂತನ ಶಾಸಕರಿರ್ಬೋದು, ಯುವ ನಾಯಕರಿರ್ಬೋದು, ಅಥವಾ ಯಾರೆಲ್ಲ ಒಂದು ಆ ಒಂದು ಕ್ಷೇತ್ರದಲ್ಲಿ ಒಂದು ಪ್ರಾಬಲ್ಯವನ್ನ ಮೆರೆದಿರ್ತಾರೆ